ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಹೇಗೆ ಸ್ಟಾರ್ಟ್ ಮಾಡೋದು, ಮೀಶೋದಲ್ಲಿ ಯಾವ ಥರ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗೋದು ಹೇಗೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಹಾಗೆ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಇನ್ಸ್ಟಾಗ್ರಾಮ್ಗೆ ಮೀಶೋ ಕನೆಕ್ಟ್ನ ಹೇಗೆ ಮಾಡೋದು, ಮೀಶೋನ ಆಟೋಡಿಯಮ್ನ ಹೇಗೆ ಸೆಟಪ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಟಾಪಿಕ್ ತುಂಬಾ ಎಲ್ರಿಗೂ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಬನ್ನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ಓಪನ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟು ಮೀಶೋ ಅಫಿಲಿಯೇಟ್ ಕ್ರಿಯೇಟರ್ ಕ್ಲಬ್ಗೆ ನಾವು ಜಾಯಿನ್ ಆದಾಗ ಏನು ಇದರಲ್ಲಿ ಡೂಸು ಡಸಂಟ್ಸ್ ಅಂತ ಇರುತ್ತೆ, ಡೋಂಟ್ಸ್ ಅಂತ. ಇದರಲ್ಲಿ ಯಾವುದನ್ನು ನಾವು ಮಾಡ್ಕೋಬೇಕು, ಫಸ್ಟು ಸೆಟ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ನಾವಿಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಿದಾಗ ಇಲ್ಲಿ ನಮಗೆ ಮೀಶೋದು ಗೈಡ್ಲೈನ್ಸ್ ಇರುತ್ತೆ, ಅದನ್ನು ಫಸ್ಟು ನಾವು ಫಾಲೋ ಮಾಡಬೇಕು. ಇಲ್ಲಾಂದರೆ ನಮಗೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ಸೊ ಅಲ್ಲಿ ನೋಡಿ ಟ್ಯಾಗ್ ಮೀಶೋ ಹ್ಯಾಪ್, ನೀವು ಏನೇ ಪ್ರಾಡಕ್ಟ್ನ ತರಿಸಿ ವಿಡಿಯೋ ಮಾಡಿದ್ರೂ ಅಲ್ಲಿ ಕೆಳಗಡೆ ಕ್ಯಾಪ್ಷನಲ್ಲಿ ನೀವು ಮೀಶೋ ಹ್ಯಾಪ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಮೀಶೋದು ನಿಮಗೆ ಒಂದು ಇನ್ಸ್ಟಾಗ್ರಾಮ್ದು ಪ್ರೊಫೈಲ್ ಬರುತ್ತೆ, ಅದನ್ನು ಟ್ಯಾಗ್ ಮಾಡಬೇಕು. ಸೊ ನೀವು ಎಕ್ಸಾಕ್ಟ್ ಪ್ರಾಡಕ್ಟನ್ನು ನೀವು ಏನು ಪ್ರಾಡಕ್ಟನ್ನು ವಿಡಿಯೋ ಮಾಡಿರ್ತೀರೋ ಅದನ್ನೇ ಹಾಕಬೇಕಾಗುತ್ತೆ. ಆ್ಯಂಡ್ ಆಟೋಡಿಯಮ್ಗೆ ಸೆಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಮೌಂಟ್ನ ಸಹ ಪ್ರೈಸಸ್ನ ಸಹ ಸೇಮ್ ಪ್ರೈಸಸ್ನ ಕರೆಕ್ಟಾಗಿ ನೋಡಿಬಿಟ್ಟು ಹಾಕಬೇಕಾಗುತ್ತೆ. ಆ್ಯಂಡ್ ಕೋಂಬೋ ಪ್ರೈಸಿಂಗ್ನು ಕರೆಕ್ಟಾಗಿ ನೋಡಿ ಹಾಕಬೇಕಾಗುತ್ತೆ. ಸ್ಕ್ರೀನ್ಶಾಟ್ನ ನೀವು ತೆಗೆದುಬಿಟ್ಟು ರೀಲ್ಸ್ ಅಟ್ಯಾಚ್ ಮಾಡಿ ಹಾಕೋ ಹಾಗಿಲ್ಲ. ಸೊ ಮೆಸೇಜಿಂಗ್ ಆ್ಯಪ್ಸಲ್ಲಿ ನೀವು ಪೋಸ್ಟಿಂಗ್ನ ರೀಲ್ ಮಾಡೋ ಹಾಗಿಲ್ಲ. ಇದನ್ನೆಲ್ಲ ನೋಡಿಕೊಂಡು ನೀವು ಡಸ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟು ಬರುತ್ತೆ. ಸೊ ಈ ಒಂದು ಗೈಡ್ಲೈನ್ಸ್ನ ಫಾಲೋ ಮಾಡದೇ ಇದ್ದರೆ ನಿಮಗೆ ಯಾವುದೇ ರೀತಿ ಮೀಶೋ ಕಡೆಯಿಂದ ಕಮಿಷನ್ ಸಿಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಯಾರೇ ಮೀಶೋ ಕ್ರಿಯೇಟರ್ಲಿ ಜಾಯಿನ್ ಆಗಿದ್ರು ಇದನ್ನು ಫಸ್ಟು ನೋಡಿಕೊಂಡು ಹೇಗೆ ಅಪ್ಲೋಡ್ ಮಾಡಬೇಕು, ಏನನ್ನು ಮಾಡಬೇಕು ಆ್ಯಂಡ್ ಮೀಶೋನ ಏನಕ್ಕೆ ಟ್ಯಾಗ್ ಮಾಡಬೇಕು ಅದನ್ನೆಲ್ಲ ನೋಡಿಕೊಂಡು ಕ್ಲಿಯರಾಗಿ ಗೈಡ್ಲೈನ್ಸ್ನ ಫಾಲೋ ಮಾಡಿ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮನೇಲಿ ಕೂತ್ಕೊಂಡು ಮಾಡೋರ್ಗಂತೂ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಏಕೆಂದರೆ ಇವಾಗ ನಾವು ಎಷ್ಟೊಂದು ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಈ ಥರ ಒಂದು ಝೀರೋಯಿಂದ ಯಾವುದು ಸಿಗೋದಿಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ. ಸೊ ನಾವು ಯಾವ ಥರ ನಿನ್ನೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗೋದೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಫಸ್ಟು ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಯಾವ ವಿಡಿಯೋ ಒಂದು ಫಸ್ಟು ಇನ್ಶರ್ಟಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಡಿಟ್ ಆ್ಯಪ್ಸಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮದು ಎಡಿಟ್ ಕವರ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ. ವಿಡಿಯೋ ಹಾಕಿದ್ಮೇಲೆ ಮಾಡೋಕ್ಕೆ ಹೋಗ್ಬಿಡಿ ಸಡನ್ನಾಗಿ. ಸೊ ಇಲ್ಲಿ ವಿಡಿಯೋ ಎಡಿಟ್ ಸ್ಟಾರ್ಟಿಂಗ್ ನಮ್ಮ ಮೇಯ್ನ್ ಕವರಾಗಿ ಯಾವ್ದು ಕಾಣಿಸ್ಬೇಕು ಆ್ಯಂಡ್ ಕಮೆಂಟ್ ಕ್ಯಾಪ್ಷನಲ್ಲಿ ಕಮೆಂಟ್ ಫಾರ್ ದ ಲಿಂಕ್ ಅಂತ ಹಾಕ್ಬಿಟ್ಟು ಮೀಶೋ ಹ್ಯಾಪ್ ಅಂತ ಟೈಪ್ ಮಾಡಿ ಅದನ್ನು ಟ್ಯಾಗ್ ಮಾಡಿಬಿಟ್ಟು ನಿಮ್ಗೆ ಏನೇನು ಬೇಕೋ ಟ್ಯಾಗ್ಸ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಟ್ಯಾಗು ಇನ್ವೈಟ್ ಕೊಲಾಬ್ಸ್ ಅಂತ ಇರುತ್ತೆ, ನೀವು ಇನ್ವೈಟ್ ಮಾಡ್ಕೋಬೋದು. ನಿಮ್ದು ಇನ್ನೊಂದು ಅಕೌಂಟ್ ಯಾವುದಾದ್ರೂ ಇದ್ದರೆ ಅದನ್ನು ಇನ್ವೈಟ್ ಕೊಲಾಬ್ರೇಟ್ ಮಾಡ್ಕೋಬೋದು. ಸೊ ಎರಡೂ ಒಂದು ಅಕೌಂಟಲ್ಲಿ ನಿಮಗೆ ಶೋ ಮಾಡುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ನಾವು ಜಸ್ಟು ಓಕೆ ಮಾಡಿಬಿಟ್ಟು ಏನೇನು ಆಪ್ಷನ್ಸ್ ಎಲ್ಲ ನಮಗೆ ಲೊಕೇಶನ್ಸ್ ಬೇಕಾದರೆ ಲೊಕೇಶನ್ಸ್ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಟ್ಯಾಗ್ ಮಾಡೋದಿದ್ರೆ ಯಾರಿಗಾದ್ರೂ ಟ್ಯಾಗ್ ಮಾಡ್ಬೋದು. ಸೊ ಇಲ್ಲಿ ವಾಯ್ಸ್ ನಾವೇನಾದ್ರು ವಾಯ್ಸಲ್ಲಿ ಕೊಟ್ಟಿದ್ರೆ ಟ್ರಾನ್ಸ್ಲೇಟ್ ರೀಲಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಲ್ಯಾಂಗ್ವೇಜಲ್ಲೂ ವಾಯ್ಸ್ ಕೊಟ್ಟರೆ ಮಾತ್ರ ಬರುತ್ತೆ, ಮ್ಯೂಸಿಕ್ ಕೊಟ್ಟರೆ ಬರೋದಿಲ್ಲ. ಸೊ ಇದನ್ನೆಲ್ಲ ಸೆಟ್ಟಿಂಗ್ಸ್ ಮಾಡಿಕೊಂಡು ಶೇರ್ ಮಾಡಬೇಕು. ಶೇರ್ ಮಾಡಿದ್ಮೇಲೆ ಕಂಪ್ಲೀಟ್ ಇದಾಗಿರುತ್ತೆ. ಈ ಶೇರ್ ಮಾಡಿದ ತಕ್ಷಣ ನಾವು ಮೀಶೋ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಅಂತಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಆಟೋಡಿಯಮ್ನ ಅದೇ ತಕ್ಷಣ ನಾವು ಸೆಟಪ್ ಮಾಡಬೇಕು. ಇಲ್ಲಾಂದರೆ ಯಾರಾದರೂ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ತುಂಬ ಲೇಟ್ ಆದರೆ ಅವ್ರು ಮತ್ತೆ ಬ್ಯಾಕ್ಔಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ನಾವು ಇನ್ಸ್ಟಾಗ್ರಾಮ್ ಯಾವ್ದು ಕನೆಕ್ಟ್ ಮಾಡಿರ್ತೀವೋ ಅದೇ ಒಂದು ಇದರಲ್ಲಿ ಇನ್ಸ್ಟಾದಲ್ಲಿ ಹಾಕಿದಾಗ ಮಾತ್ರ ನಮಗೆ ಇಲ್ಲಿ ಶೋ ಮಾಡುತ್ತೆ. ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಫಾರ್ ಆಟೋಡಿಯಮಲ್ಲಿ ನಮಗೆ ಯಾವ ಪ್ರಾಡಕ್ಟು ಎಲ್ಲಿದೆ ಅಂತ ಜಸ್ಟ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ವಿಶ್ ಲಿಸ್ಟಲ್ಲಿ ಇದೆಯಾ ಅಂತ ಜಸ್ಟ್ ಆಟೋಡಿಯಮ್ ಸೆಟಪ್ ಆಗುತ್ತೆ. ನಮಗೆ ಇದು ಆಟೋ ಸೆಟಪ್ ಆಗಿದೆಯಾ ಹೇಗೋ ಅಂತ ಗೊತ್ತಾಗಬೇಕಂದ್ರೆ ನಮ್ದು ಇನ್ನೊಂದು ಅಕೌಂಟ್ ಇದ್ದರೆ ಜಸ್ಟ್ ಅಲ್ಲಿ ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಇನ್ವೈಟ್ ಕೊಲಾಬ್ರೇಟ್ ಅಂತ ಕೊಟ್ಟಿದ್ವಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಿ ಜನರಲ್ಲು ಪ್ರೈಮರಿ ಅಲ್ಲೆಲ್ಲ ಇರುತ್ತೆ ನಮಗೆ ಮೆಸೇಜ್ಸು. ಸೊ ಅದನ್ನು ಅಕ್ಸೆಪ್ಟ್ ಮಾಡಿ ಪ್ರೈಮರಿಗೆ ತೊಗೊಂಡ್ರೆ ನಿಮಗೆ ನಾರ್ಮಲ್ ಎಲ್ಲ ಮೆಸೇಜು ಒಂದೇ ಹತ್ರನೇ ಕಾಣಿಸುತ್ತೆ. ಸೊ ಇಲ್ಲಿ ಜಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾವು ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡ್ತೀನಿ ಆ ಒಂದು ಇನ್ನೊಂದು ಅಕೌಂಟಲ್ಲಿರೋಂಥ ಪ್ರಾಡಕ್ಟಿಗೆ. ಸೊ ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಆಟೋಡಿಯಮ್ ಸೆಟ್ ಆಗಿದೆಯಾ ಇಲ್ವಾ ಅಂತ. ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಮೇಲೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಆ್ಯಂಡ್ ಮೆಸೇಜ್ ಓಪನ್ ಮಾಡಿದ್ರೆ ಅಲ್ಲಿ ಮೆಸೇಜಲ್ಲೂ ನಮಗೆ ಏನೇನು ನಾವು ಆಟೋಡಿಯಮ್ ಸೆಟ್ ಮಾಡಿದ್ವಿ ಆ ಇಮೇಜಸ್ಗಳು ಪ್ರಾಡಕ್ಟ್ಗಳು ನಮಗೆ ಇಲ್ಲಿ ಕಾಣಿಸ್ತತೆ. ಸೊ ಇದರಲ್ಲೂ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಚ್ಚಿನ ವೀಡಿಯೋಗಳಿಗೆ ಏನಂತ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಏನೇ ತಪ್ಪಾಗಿದ್ರೂ ಕ್ಷಮೆ ಇರಲಿ.